ಹಲೋ ಗೈಸ್, ವೆಲ್ಕಮ್ ಟು ಸೈಬರ್ ದ್ರಾವಿಡ. ಇದು ಬಂದ್ಬಿಟ್ಟು ನಮ್ಮದು ಫೋರ್ತ್ ಫೋರ್ತ್ ಚಾಪ್ಟರು, ಇಂಟ್ರೊಡಕ್ಷನ್ ಟು ಟರ್ಮಿನಲ್. ಹಂಗಂದ್ರೆ ಈಗ ನಾವು ನಿನ್ನೆ ಖಾಲಿ ಲಿನಕ್ಸ್ನ ಇನ್ಸ್ಟಾಲ್ ಮಾಡೋದು ಬಿಟ್ಟು ನೋಡಿದ್ವಿ. ಎಲ್ಲ ಇನ್ಸ್ಟಾಲ್ ಕಂಪ್ಲೀಟ್ ಆಗಿದೆ. 3 ಸೆಕ್ಷನ್ಸು: ಮೆಟಾಸ್ಪ್ಲಾಯ್ಟು, ವಿಂಡೋಸ್ ಓ ಎಸ್ ಮತ್ತು ಖಾಲಿ ಲಿನಕ್ಸ್. ಈಗ ಫೋರ್ತ್ ಬಂದ್ಬಿಟ್ಟು ನಮ್ಮದು ಇಂಟ್ರೊಡಕ್ಷನ್ ಟು ಟರ್ಮಿನಲ್ಲು. ಇದು ನೆಕ್ಸ್ಟ್ ಆದಮೇಲೆ ಲಿನಕ್ಸ್ ಬೇಸಿಕ್ಸ್ 1 ಬರುತ್ತೆ, ಪಾರ್ಟ್ 1. ಆಮೇಲೆ ಪಾರ್ಟ್ 2 ಬರುತ್ತೆ. ಎರಡು 15 ಮಿನಿಟ್ಸಿನ ವಿಡಿಯೋ ಆಗುತ್ತೆ. ಇದು ಇಂಟ್ರೊಡಕ್ಷನ್ ಟು ಟರ್ಮಿನಲ್ ಇವತ್ತಿನ ಕ್ಲಾಸಲ್ಲಿ ಮಾಡೋದು. ಇದು ಬಂದ್ಬಿಟ್ಟು ಏನಿದೆ ಅಂದರೆ ಈಗ ಇದು ನಮ್ಮದು ಟರ್ಮಿನಲ್ ಲಾಸ್ಟ್ ಸೆಷನ್ ಒಳಗಡೆ ಎಲ್ಲ ಪಾಸ್ವರ್ಡ್, ಯೂಸರ್ ನೇಮು ಎಲ್ಲ ಹಾಕ್ಬಿಟ್ಟು ನಾವು ಇನ್ಸ್ಟಾಲೇಷನ್ ಪ್ರೊಸೆಸ್ ಎಲ್ಲ ನೋಡಿದ್ವಿ. ಈಗ ಟರ್ಮಿನಲ್ ಬೇಸಿಕ್ಕಾಗಿ ಹೆಂಗೆ ಕಾಣುತ್ತೆ, ಏನೇನಿರುತ್ತೆ ಅಂತ ನಾನು ಈ ವಿಡಿಯೋ ಒಳಗಡೆ ಸ್ವಲ್ಪ ಚಿಕ್ಕದಾಗುತ್ತೆ, ಒಂದು 8 ಮಿನಿಟ್ಸ್ ಆಗ್ಬೋದು. ಜಸ್ಟ್ ಎಲ್ಲ ಓವರ್ ಕೊಡ್ತೀನಿ ಏನೇನಿರುತ್ತೆ ಟರ್ಮಿನಲ್ ಒಳಗೆ ಅಂತೇಳಿ. ಇದು ಬಂದ್ಬಿಟ್ಟು 2019 ವರ್ಷನ್, ಓಕೆನಾ. ಈಗ ಬಂದು ಎಲ್ಲ ಚೇಂಜಸ್ ಆಗಿದ್ದಾವೆ. ಈಗ ಲೇಟೆಸ್ಟ್ ಆಗಿರೋದು ಖಾಲಿ 25.1 ವರ್ಷನ್ ಇದೆ. ಇದು ಬಂದ್ಬಿಟ್ಟು 2019.2 ಇದು ವರ್ಷನ್ ನಾವು ಯೂಸ್ ಮಾಡ್ತಾ ಇರೋದು. ಈಗ ಬಂದ್ಬಿಟ್ಟು ಫಸ್ಟ್ ಫೈಲ್ಸ್ ಆಲ್ವೇಸ್ ಎಲ್ಲರಿಗೂ ಗೊತ್ತಿರುತ್ತೆ. ಫೋಲ್ಡರ್ ಅಂತ ಏನು ಬರುತ್ತಲ್ಲ, ಇದು ವಿಂಡೋಸ್ ಒಳಗಡೆ ಮೈ ಫೋಲ್ಡರು, ಪಿ ಸಿ ಅಂತ ಬರುತ್ತಲ್ಲ, ಅದೆಲ್ಲ ಬಂದ್ಬಿಟ್ಟು ಇದ್ರೊಳಗಡೆ ಇದು ಏನು ಫೈಲ್ಸ್ ಅಂತ ಇದೆ, ಇಲ್ಲಿದೆ, ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಟರ್ಮಿನಲ್ ಮೇನ್. ಈಗ ಎಲ್ಲರೂ ಹ್ಯಾಕರ್ ಥೀಮು ಬರೋಕ್ಕೆ ಯೂಸ್ ಮಾಡ್ತಾರಲ್ಲ ಟರ್ಮಿನಲ್, ಅದೇ ಇದು, ಓಕೆನಾ. ಇದು ಸೈಡಿಗೆ ಇರಲಿ, ಇದು ಆಮೇಲೆ ಹೇಳೋಣ. ಸ್ಟಾರ್ಟಿಂಗ್ ಇಲ್ಲಿ ಏನೇನಿದ್ದಾವೆ ಡೆಸ್ಕ್ಟಾಪ್ ಮೇಲೆ ಅದನ್ನ ಸ್ವಲ್ಪ ನೋಡೋಣ. ಇದು ಬಂದ್ಬಿಟ್ಟು ಲೀಫ್ ಪ್ಯಾಡ್ ಅಂದರೆ ಈಗ ನಾರ್ಮಲಾಗಿ ವಿಂಡೋಸ್ ಒಳಗಡೆ ನೋಟ್ ಪ್ಯಾಡ್ ಯೂಸ್ ಮಾಡ್ತೀವಲ್ಲ ಆ ಥರ ಇದು ಲೀಫ್ ಪ್ಯಾಡ್, ಓಕೆ. ಇದು ಮೊಜಿಲ್ಲಾ ಫೈರ್ಫಾಕ್ಸ್ ಇದೆಲ್ಲ, ಫೈರ್ಫಾಕ್ಸ್ ವೆಬ್ ಬ್ರೌಸರ್, ಓಕೆನಾ. ಇದು ಬಂದ್ಬಿಟ್ಟು ವರ್ಕ್ ಸೂಟ್, ಇದು ವೆಬ್ಸೈಟು ಪೆನಿಟ್ರೇಷನ್ ಟೆಸ್ಟಿಂಗಿಗೆ ಯೂಸ್ ಮಾಡ್ತಾರೆ. ಇದನ್ನು ಸೇಮ್ ವೆಬ್ಸೈಟ್ ಪೆನಿಟ್ರೇಷನ್ ಟೆಸ್ಟಿಂಗಿಗೆ ಯೂಸ್ ಮಾಡೋದು. ಇದು ಮೆಟಾಸ್ಪ್ಲಾಯ್ಟ್ ಫ್ರೇಮ್ವರ್ಕ್. ಈಗ ಏನಾರ ವಲ್ನರಬಿಲಿಟಿ ಇರುತ್ತಲ್ಲ, ಇದರಿಂದ ನಾವು ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ಲೈಕ್ ಮೊಬೈಲ್ ಒಳಗಡೆ ವೈರಸ್ ಎಲ್ಲ ಬೈಂಡಿಂಗ್ ಮಾಡಿಬಿಟ್ಟು ನಾವು ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ಇದು ಚೆರಿಟಿ, ಇದು ನಾನು ನೆಕ್ಸ್ಟ್ ಸೆಕ್ಷನ್ ಒಳಗಡೆ ಹೇಳ್ತೀನಿ. ಇದನ್ನು ಫೇಮಸ್ ವೆಬ್ಸೈಟ್ ಒಳಗಡೆ ಸ್ಕ್ಯಾನಿಂಗ್ಗೆ ಯೂಸ್ ಮಾಡ್ತಾರೆ. ಇದು ಎರಡು ಬಂದ್ಬಿಟ್ಟು ವೈಫೈ ರಿಲೇಟೆಡ್, ವೈಫೈ ಹ್ಯಾಕಿಂಗ್ ಒಳಗಡೆ ಇದು ಮಾಡ್ತಾರೆ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಒಳಗಡೆ ಎಲ್ಲ ಇಲ್ಲಿ ಜಸ್ಟ್ ಇನ್ಫಾರ್ಮೇಷನ್ಗೆ ಏನೇನು ಅಪ್ಲಿಕೇಶನ್ ಬರುತ್ತಲ್ಲ ಅದೆಲ್ಲ ಸೆಪ್ರೇಟ್ ಸೆಕ್ಷನ್ಸ್ ಆಗಿದ್ದಾವೆ. ವಲ್ನರಬಿಲಿಟಿ ಆಗಿರ್ಬೋದು, ವೆಬ್ ಆ್ಯಪ್ಸು, ಡಾಟಾಬೇಸಿಗೆ ಏನೇನು ಬರುತ್ತೆ, ಪಾಸ್ವರ್ಡು ಕ್ರ್ಯಾಕ್ ಮಾಡೋದು, ವೈರ್ಲೆಸ್ ಅಟ್ಯಾಕ್ಸು, ಫಾರೆನ್ಸಿಕ್ಸು ಎಲ್ಲ ಸಪ್ರೇಟ್ ಸ್ವಲ್ಪ ಸೆಕ್ಷನ್ಸ್ ಆಗಿದ್ದಾವೆ. ಅದು ಬಿಟ್ಟರೆ ನಾರ್ಮಲಾಗಿ ಏನು ಡೆಸ್ಕ್ಟಾಪ್ಸ್, ಟೆಕ್ಸ್ಟ್ ಎಡಿಟರ್ ಆಗಿರ್ಬೋದು, ಸೆಟ್ಟಿಂಗ್ಸು ಅದೆಲ್ಲ ನಾರ್ಮಲ್ ಆಗಿದ್ದಾವೆ. ಇವಾಗ ಬಂದ್ಬಿಟ್ಟು ನಾವು ಅಪ್ಲಿಕೇಶನ್ಸಲ್ಲಿ ಹೋಗ್ಬಿಟ್ಟು ನೋಡೋಣ. ಅಪ್ಲಿಕೇಶನ್ಸಲ್ಲಿ ಇಲ್ಲಿದೆ ನೋಡಿ, ಇನ್ಫಾರ್ಮೇಷನ್ ಗ್ಯಾದರಿಂಗ್ ಅಂತ. ಈಗ ನಮ್ಮ ಹತ್ರ ಏನಾರ ಒಂದು ಇನ್ಫಾರ್ಮೇಷನ್ ಇದೆ, ಯೂಸರ್ ನೇಮ್ ಆಗಿರ್ಬೋದು, ಅದಕ್ಕೆ ನಾವೆಲ್ಲ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಮಾಡಬೇಕು. ಒಬ್ಬರು ಪರ್ಸನ್ ಬಗ್ಗೆ ಡೀಟೇಲ್ ಎಲ್ಲ ತೆಗಿಬೇಕಂದ್ರೆ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಮಾಡ್ಬೇಕು ನಾವು ಅವ್ರ ಬಗ್ಗೆ. ಸೊ ಯಾವ್ದಾದ್ರು ವೆಬ್ಸೈಟ್ ಇದ್ರೆ ವೆಬ್ಸೈಟ್ ಸಬ್ ಡೊಮೇನ್ಸ್ ಆಗಿರ್ಬೋದು ಅದೆಲ್ಲ ತೆಗಿಬೇಕಂದ್ರೆ ಎನ್ ಮ್ಯಾಪು ಇವೆಲ್ಲ ಯೂಸ್ ಮಾಡ್ತೀವಿ ನಾವು ವೆಬ್ಸೈಟಿಗೆ. ಆಮೇಲೆ ರಿಕಾರ್ಡ್ ಎನ್ ಜಿ ಎಲ್ಲ ವೆಬ್ಸೈಟಿಗೆ ಆಗಿರ್ಬೋದು, ಬೇರೆದು ಯಾರಾದ್ರೂ ಇನ್ಫಾರ್ಮೇಷನ್ ತೆಗಿಬೇಕಂದ್ರೆ ಇನ್ಫಾರ್ಮೇಷನ್ ಗ್ಯಾದರಿಂಗು. ವಲ್ನರಬಿಲಿಟಿ ಅನಾಲಿಸಿಸ್, ಲೈಕ್ ವಲ್ನರಬಿಲಿಟಿ ಅಂದರೆ ಈಗ ಎನ್ ಮ್ಯಾಪಲ್ಲಿ ಸ್ಕ್ಯಾನ್ ಮಾಡಿದ್ವಿ ನಾವು, ನೆಟ್ ಆಗಿರ್ಬೋದು, ಎನ್ ಮ್ಯಾಪಲ್ಲಿ ಸ್ಕ್ಯಾನ್ ಮಾಡಿದರೆ ನಮಗೆ ಯಾವ್ಯಾವ ಪೋರ್ಟ್ ಓಪನ್ ಇದ್ದಾವೆ, ಆ ಪೋರ್ಟಿಂದ ನಮಗೆ ಏನೇನು ವಲ್ನರಬಿಲಿಟಿ ಸಿಗ್ಬೋದು ಅಂತೇಳಿ ನಾವು ಅದೆಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ವಲ್ನರಬಿಲಿಟಿ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ವೆಬ್ ಸ್ಕ್ಯಾನಿಂಗ್ ಒಳಗೆ ಬರ್ಸ್ಬಿಟ್ಟು ಹೆಲ್ಪ್ ಆಗುತ್ತೆ. ಅದು ಆಟೋಮೆಟಿಕ್ಕಾಗೂ ಸ್ಕ್ಯಾನ್ ಮಾಡ್ಬೋದು, ಪ್ಯಾಸಿವ್ ಸ್ಕ್ಯಾನು, ಆ್ಯಕ್ಟಿವ್ ಸ್ಕ್ಯಾನ್ ಮಾಡ್ಬೋದು, SQL ಮ್ಯಾಪು ಅದೆಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ಫುಲ್ ವೆಬ್ಸೈಟ್ ರಿಲೇಟೆಡು. ಇದು ಡಾಟಾಬೇಸ್ ರಿಲೇಟೆಡ್, SQL ಬರುತ್ತಲ್ಲ, DBMS, SQL ರಿಲೇಟೆಡ್ ಎಲ್ಲ ಇದು ಬರುತ್ತೆ. ಫೇಮಸ್ ಆಗಿ ಇದು ಯೂಸ್ ಮಾಡ್ತಾ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪಾಸ್ವರ್ಡ್ ಅಟ್ಯಾಕ್. ಈಗ ನಮ್ಮ ಹತ್ರ ಸೆಟ್ ಆಫ್ ಪಾಸ್ವರ್ಡ್ ಇದ್ದಾವೆ, ಅದನ್ನ ನಾವು ಬ್ರೂಟ್ ಫೋರ್ಸ್ ಅಟ್ಯಾಕಿಗೆ ಯೂಸ್ ಮಾಡೋಕ್ಕೆ ನಮಗೆ ಪಾಸ್ವರ್ಡ್ ಲಿಸ್ಟ್ ಬೇಕಲ್ಲ, ಆ ಪಾಸ್ವರ್ಡ್ ಲಿಸ್ಟಿಗೆ ನಾವು ಇಲ್ಲಿ ಪಾಸ್ವರ್ಡ್ ಅಟ್ಯಾಕ್ಸ್ನ ಇದರಿಂದ ಕೊಡ್ತೀವಿ. ಲೈಕ್ ಜಾನ್ ದ ರಿಪ್ಪರ್ ಆಗಿರ್ಬೋದು, ಆ್ಯಶ್ ಕ್ಯಾಟ್ ಆಗಿರ್ಬೋದು, ಮೆಡ್ಯೂಸಾ, ಇವೆಲ್ಲ ಸ್ವಲ್ಪ ಫೇಮಸ್ ಆಗಿ ವರ್ಕ್ ಮಾಡ್ತಿರ್ತಾರೆ. ನೆಕ್ಸ್ಟ್ ವೈರ್ಲೆಸ್ ಅಟ್ಯಾಕ್, ವೈಫೈ ಹ್ಯಾಕಿಂಗಿಗೆಲ್ಲ ಕ್ಯಾಪ್ಚರ್ ಮಾಡಬೇಕು, ಮಾನಿಟರ್ ಮೋಡ್ ಇರುತ್ತಲ್ಲ ಅದೆಲ್ಲ ಬಂದ್ಬಿಟ್ಟು ಇದ್ರೊಳಗಡೆ ಇರುತ್ತೆ. ವೈಫೈಟ್ ಆಗಿರ್ಬೋದು, ಫೋನ್ ವೈಫೈದೆಲ್ಲ ಏರ್ ಕ್ರ್ಯಾಕ್ ಇದೆ, ಕೌಪ್ಯಾಟ್ ಇದೆ, ಓಕೆನಾ. ಇದೆಲ್ಲ ಬಂದ್ಬಿಟ್ಟು ವೈಫೈದು. ರಿವರ್ಸ್ ಇಂಜಿನಿಯರಿಂಗ್, ಇದು ನಾವು ನೆಕ್ಸ್ಟ್ ಟಾಪಿಕಲ್ಲಿ ನೋಡ್ತೀವಿ ಏನೇನಾಗುತ್ತೆ ಅಂತ. ಎಕ್ಸ್ಪ್ಲಾಯ್ಟೇಷನ್, ಇದು ಬೀಫ್ ಫ್ರೇಮ್ವರ್ಕ್ ಇದೆಯಲ್ಲ, ಇದು ಸ್ವಲ್ಪ ಫೇಮಸ್ ಫ್ರೇಮ್ವರ್ಕ್. ಮೊಬೈಲಿಗೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ, ಲಿಂಕ್ ಸೆಂಡ್ ಮಾಡಿಬಿಟ್ಟು ಹ್ಯಾಕ್ ಮಾಡೋದಕ್ಕೆ ಅದೆಲ್ಲ. ಇದು ಬಂದ್ಬಿಟ್ಟು ಮೆಟಾಸ್ಪ್ಲಾಯ್ಟ್ ಫ್ರೇಮ್ವರ್ಕ್, ಇದು ನಾವು ಅವಾಗಲೇ ಹೇಳಿದ್ದಲ್ಲ ಅದು. ಇದು ಆಮೇಲೆ SQL ಮ್ಯಾಪು ಫೇಮಸ್, ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ನಿಫಿಂಗು,
ಇದು ಏನು ಮಾಡ್ತದೆ ಸ್ನಿಫಿಂಗ್ ಅಂದರೆ ಈಟರ್ ಕ್ಯಾಪಿಂದ ಮೇನಿಂದ ಮಿಡಲ್ ಅಟ್ಯಾಕ್ನ ನಾವು ಪರ್ಫಾರ್ಮ್ ಮಾಡ್ಬೋದು. ಲೈಕ್ ಇಬ್ರು ಮಾತಾಡ್ತಾ ಇದ್ದಾರೆ ಆದರೆ ಅದು ಇದು ಸೆಕ್ಯೂರ್ ಇಲ್ಲ ನಮಗೆ. ಈವನ್ ವೈರ್ ಶಾರ್ಕ್ ಅಷ್ಟೇ, ವೈರ್ ಶಾರ್ಕ್ ಡೆಸ್ಕ್ಟಾಪ್ ಒಳಗಡೆನೂ ಮಾಡ್ಬೋದು. ಜಸ್ಟ್ ಈಸಿ ಮೆಥಡ್ಸ್ ಇವು. ಏನು ಮಾಡುತ್ತೆ ಅಂದರೆ ಈಗ ಒಂದು ಎ ಪರ್ಸನ್ ಇದ್ದಾನೆ, ಬಿ ಪರ್ಸನ್ಗೆ ಏನಾರು ಟೆಕ್ಸ್ಟ್ ಸೆಂಡ್ ಅಥವಾ ಏನಾರ ಮೆಸೇಜ್ ಸೆಂಡ್ ಮಾಡ್ತಾ ಇದ್ದಾನೆ, ಆದರೆ ಸೆಕ್ಯೂರ್ ಇಲ್ಲ ಲೈನ್, HTTP ಒಳಗಡೆ ಸೆಂಡ್ ಮಾಡ್ತಾ ಇದ್ದಾನೆ ಅಥವಾ ಸೆಕ್ಯೂರ್ ಇಲ್ಲ ಲೈನ್ ಅಂದರೆ ನಾವು ಅವ್ರು ಏನು ಸೆಂಡ್ ಮಾಡ್ತಾ ಇದ್ದಾರಲ್ಲ ಅದನ್ನ ಇಲ್ಲಿಂದನೇ ನೋಡ್ಬೋದು. ಇನ್ನು ಬೇಕಾದರೆ ಎಡಿಟ್ ಮಾಡಿ ಸೆಂಡ್ ಮಾಡ್ಬೋದು. ಆ ಥರ ಎಲ್ಲ ನಾವು ಮಧ್ಯಕ್ಕೆ ಮೆನ್ನಿಂದ ಮಿಡಲ್ ಅಟ್ಯಾಕ್ನ ನಾವು ಪರ್ಫಾರ್ಮ್ ಮಾಡ್ಬೋದು. ಆಮೇಲೆ ಅವ್ರು ಏನಾರು ಪಾಸ್ವರ್ಡ್ ಎಂಟ್ರಿ ಮಾಡ್ತಾ ಇದ್ದಾರೆ, ವೈಫೈ ಸೆಕ್ಯೂರ್ ಇಲ್ಲ, ಅದ್ರೊಳಗೆ ಪಾಸ್ವರ್ಡ್ ಎಂಟ್ರಿ ಮಾಡಿದರೆ ನಾವು ಆರಾಮಾಗಿ ಕುತ್ಕೊಂಡ್ಬಿಟ್ಟು ಅವ್ರ ಯೂಸರ್ ನೇಮು ಪಾಸ್ವರ್ಡು ಏನೇನು ಬ್ಯಾಂಕಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅದೆಲ್ಲ ತಿಳ್ಕೊಬೋದು ನಾವು ಇದು ಸ್ನಿಫಿಂಗು ಸ್ಪೂಫಿಂಗಿಂದ. ಆಮೇಲೆ ಇವೆಲ್ಲ ಬ್ಯಾಕ್ ಡೋರ್ ಅಟ್ಯಾಕ್ಸ್ ಆಗುತ್ತೆ. ಫಾರೆನ್ಸಿಕ್ಸ್ ಒಳಗಡೆ ಅಟಾಪ್ಸಿ ಅಂತ ಇದೆಯಲ್ಲ, ಇದು ಮೇನ್ಲಿ ಯೂಸ್ ಮಾಡ್ತಾರೆ ಅಟಾಪ್ಸಿ ಅನ್ನೋದು. ಮತ್ತು ಬಂದ್ಬಿಟ್ಟು ರಿಪೋರ್ಟಿಂಗ್ ಟೂಲು, ಇದರೊಳಗಡೆ ಜಸ್ಟ್ ಐಟಿಗೋ ಇದೆ, ಫರಾಡೆ ಐ ಡಿ ಇದೆ. ಓಕೆ, ಇವೆರಡಿದ್ದಾವೆ. ಆಮೇಲೆ ಸೋಷಿಯಲ್ ಇಂಜಿನಿಯರಿಂಗ್ ಟೂಲ್ ಕಿಟ್ ಅಂತ ಬರುತ್ತೆ, ಇದು ಒಂದು ಸ್ವಲ್ಪ ಫೇಮಸ್ ಇರೋದು. ಓಕೆ, ಇವು ಮೇನ್ಲಿಯಾಗಿ ಇಷ್ಟು ಬರುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಟರ್ಮಿನಲ್ಗೆ ಬರೋಣ. ಟರ್ಮಿನಲ್ಲಿ ಬಂದ್ಬಿಟ್ಟು ಆಲ್ರೆಡಿ ನಾವು ರೂಟಲ್ಲಿ ಇದ್ದೀವಿ. ಟರ್ಮಿನಲ್ ಅಂದರೆ ಬೇಸಿಕ್ಕಾಗಿ ನಾವು ಕಮಾಂಡ್ಸ್ ಎಲ್ಲ ನೋಡಿರ್ತೀವಿ, LS ಅಂತ ಕೊಟ್ಟರೆ ಲಿಸ್ಟ್ ಎಲ್ಲ ಬರುತ್ತೆ. ಓಕೆನಾ, ಇದು ಬಂದ್ಬಿಟ್ಟು ಟರ್ಮಿನಲ್. ಈಗ ಬಂದ್ಬಿಟ್ಟು ಮೇನಾಗಿ ನಾವು ಫೈಲ್ ಅಂದರೆ ನ್ಯೂ ಟ್ಯಾಬ್ ಅಂತ ಕೊಟ್ಟರೆ ಜಸ್ಟ್ ಇನ್ನೊಂದು ಟ್ಯಾಬು, ಇದೊಳ್ಳೆ ಟ್ಯಾಬು, ಇನ್ನೊಂದು ಟ್ಯಾಬು ಓಪನ್ ಆಗುತ್ತೆ. ಓಕೆನಾ, ಜಸ್ಟ್ ನ್ಯೂ ವಿಂಡೋ ಅಂದರೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫೈಲ್ ಜಸ್ಟ್ ಈ ಕ್ಲೋಸ್ ಟ್ಯಾಬ್ ಅಂದರೆ ಟ್ಯಾಬ್ ಕ್ಲೋಸ್ ಆಗುತ್ತೆ, ವಿಂಡೋ ಕ್ಲೋಸ್ ಆಗುತ್ತೆ. ಆ್ಯಕ್ಚುಲಿ ಕ್ಲೋಸ್ ಟ್ಯಾಬ್ ಅಂದರೆ ಯಾಕೆಂದರೆ ಒಂದು ಟ್ಯಾಬ್ ತಗೊಂಡಿವಿ, ಈ ಟ್ಯಾಬ್ ನಮಗೆ ಕ್ಲೋಸ್ ಮಾಡ್ಬೇಕಂದ್ರೆ ಜಸ್ಟ್ ಕ್ಲೋಸ್ ಟ್ಯಾಬ್ ಅಂತ ಕೊಡ್ತೀನಿ. ಈಗ ನಾವು ಕ್ಲೋಸ್ ಅಂದರೆ ಈ ಫುಲ್ ವಿಂಡೋ ಕ್ಲೋಸ್ ಆಗುತ್ತೆ. ಎಡಿಟ್ ಕಾಪಿ ಪೇಸ್ಟ್ ಏನಾರು ಕಾಪಿ ಪೇಸ್ಟ್ ಮಾಡಿದರೆ ನಾವು ಈಗ ಇದರೊಳಗಡೆ ಈ ಪಿಕ್ಚರ್ಸ್ ಅನ್ನೋದನ್ನ ನಾನು ಕಂಟ್ರೋಲ್ C ಅಂತ ಕೊಟ್ಟರೆ ಇಲ್ಲಿ ಕಾಪಿ ಆಗಲ್ಲ. ವಿಂಡೋಸ್ ಒಳಗೆ ಕಾಪಿ ಆಗುತ್ತೆ, ಇದ್ರೊಳಗೆ ಕಾಪಿ ಆಗಲ್ಲ. ಇದ್ರೊಳಗೆ ಇದು ಕಾಪಿ ಮಾಡ್ಬೇಕಂದ್ರೆ ಸೆಲೆಕ್ಟ್ ಮಾಡಿ Ctrl+Shift+C ಅಂತ ಕೊಡಿ, ಹಂಗಂದ್ರೆ ಕಾಪಿ ಆಗಿದೆ. ಈಗ ಇದು ಹೆಂಗಂದ್ರೆ Ctrl+V ಕೊಟ್ಟರೆ ಇಲ್ಲಿ ಪೇಸ್ಟ್ ಆಗಲ್ಲ. ಓಕೆನಾ, ಆದರೆ ನೀವು Ctrl+Shift+V ಕೊಟ್ಟರೆ ಇಲ್ಲಿ ಪೇಸ್ಟ್ ಆಗುತ್ತೆ. ಅದು ಒಂದು ಡಿಫ್ರೆನ್ಸ್. ಶಿಫ್ಟ್ ಯೂಸ್ ಮಾಡಿ ಕಾಪಿ ಮಾಡಬೇಕು, ಶಿಫ್ಟ್ ಯೂಸ್ ಮಾಡಿ ಪೇಸ್ಟ್ ಮಾಡಬೇಕು. ಲೈಕ್ Ctrl+Shift+C ಕಾಪಿ, Ctrl+Shift+V ಅಂದರೆ ಪೇಸ್ಟು. ಇದು ಎಡಿಟ್ ಒಳಗಾಯಿತು. ವ್ಯೂ ಒಳಗಡೆ ಫುಲ್ ಸ್ಕ್ರೀನ್ ಆಯಿತು. ಫುಲ್ ಸ್ಕ್ರೀನ್ ಬೇಡ ತೆಗೀರಿ, ಅಥವಾ ಅದನ್ನು ನಾರ್ಮಲ್ ಮೆಥಡ್ ಅಂದರೆ ಇಲ್ಲಿ ಮಾಡ್ಬೋದು. ಓಕೆ, ನಾರ್ಮಲ್ ಸೈಜ್ ಅದೆಲ್ಲ ಇದೆ. ಸರ್ಚು ಏನಾರ ನಮಗೆ ಇದ್ರೊಳಗೆ ಫೈಂಡ್ ಮಾಡ್ಬೇಕಂದ್ರೆ ಯೂಸ್ ಆಗುತ್ತೆ. ಈಗ ಬಂದ್ಬಿಟ್ಟು ಟರ್ಮಿನಲ್ ಸೈಜ್ ಸೆಟ್ ಮಾಡೋದಿರ್ತಲ್ಲ ಅದೆಲ್ಲ ಇಲ್ಲಿ ಬರುತ್ತೆ. ಈಗ ನಾವು ರೈಟ್ ಕ್ಲಿಕ್ ಮಾಡೋಣ, ಪ್ರಿಫರೆನ್ಸಿಗೆ ಹೋಗೋಣ. ಪ್ರಿಫರೆನ್ಸಿಗೆ ಹೋಗಿ ಸ್ವಲ್ಪ ಲೆಫ್ಟಿಗೆ ತೊಗೊಂಡ್ಬಿಟ್ಟು ಈ ಕಲರ್ಸ್ ಎಲ್ಲ ಇದೆ ನೋಡಿ, ರೆಡ್ ಕಲರ್ ಇದೆ, ರೆಡ್ ಕಲರ್ ಸೆಲೆಕ್ಟ್ ಮಾಡಿದೆ. ಯಾವುದು ಇದು ಟೆಕ್ಸ್ಟ್ ಮತ್ತು ಬ್ಯಾಕ್ಗ್ರೌಂಡ್ ಇದೆ. ವೈಟ್ ಟು ಬ್ಲ್ಯಾಕ್ ಅಂತ ಇದೆ. ಟ್ಯಾಂಗೋ ಕಲರ್ಸ್ ಇಲ್ಲೆಲ್ಲ ಚೇಂಜ್ ಆಗುತ್ತೆ ನೋಡಿ. ಗ್ರೀನು ಲೈಕ್ ಎಲ್ಲ ಟೈಪ್ ಮಾಡೋಕ್ಕಾರ ಎಲ್ಲ ಗ್ರೀನ್ ಓವರ್ಸ್ ಒಳಗಡೆ ಬರುತ್ತೆ. ಇಲ್ಲಿ ನೋಡಿ, ಈಗ ಒಂದು ಎರರ್ ಇದೆ ನಡೀತೈತೆ. ಈಗ ಏನಾಗುತ್ತೆ ಅಂತ ತೋರಿಸ್ಕೊಂತ ಹೋಗ್ಬೋದು. ಇಲ್ಲಿ ಡಿಫಾಲ್ಟ್ ಕಲರ್ ಇಲ್ಲಿ ಗ್ರೀನ್ ಇದೆ, ನಮಗೆ ಬೇಡ, ನನಗೆ ರೆಡ್ ಬೇಕಂದರೆ ರೆಡ್ ಸೆಟ್ ಮಾಡ್ಕೋಬೋದು. ಇಲ್ಲ ನಮ್ಗೆ ಗ್ರೀನ್ ಎಲ್ಲೋ ಬೇಕು, ನನಗೆ ಜಸ್ಟ್ ಎಲ್ಲೋ ಸೆಟ್ ಮಾಡಿ ನಿಮಗೆ ಯಾವ ಕಲರ್ ಬೇಕೋ ಅದು ಕಸ್ಟಮಾಗಿ ಇದು ಮಾಡ್ಬೋದು. ಆಮೇಲೆ ಲೈಕ್ ಬ್ಯಾಕ್ಗ್ರೌಂಡ್ ಟ್ರಾನ್ಸ್ಪರೆನ್ಸಿ ಬೇಕಂದರೆ ನೀವು ಈ ಥರ ಸೋಲರೈಸ್ಡ್ ಇದೆ ಡಾರ್ಕ್, ಅದು ಲೈಟ್ ಕಲರ್ ಯೂಸ್ ಮಾಡೋರು ಲೈಟು, ಮೋಸ್ಟ್ಲಿ ಬ್ಲ್ಯಾಕ್ ಯೂಸ್ ಮಾಡ್ತಿರ್ತಾರೆ. ಹೇಗಾಯಿತು ಬ್ಲ್ಯಾಕ್ ವೈಟ್, ಇಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಯೂಸ್ ಮಾಡ್ತಾರೆ ಸೇಮು. ಈಗ ನಮಗೆ ಇಲ್ಲಿ ವೈಟ್ ಬೇಡ, ಗ್ರೀನ್ ಬೇಕು ನಮಗೆ ಸ್ವಲ್ಪ ಅಂದರೆ ಇಷ್ಟು ಗ್ರೀನ್ ಸೆಲೆಕ್ಟ್ ಮಾಡಿ ಗ್ರೀನ್ ಯೂಸ್ ಮಾಡಿ. ಗ್ರೀನ್ ಮೋಸ್ಟ್ಲಿ ಯೂಸ್ ಬೇಡ ಅಂತ ಅಂತೀನಿ. ಯಾಕೆ ಅಂದರೆ ನೆಕ್ಸ್ಟ್ ಕಮಾಂಡ್ ಒಳಗೆಲ್ಲ ನಮಗೆ ಮೋಡೆಡ್ ಅಂತ ಗೊತ್ತಾಗುತ್ತೆ. ಲೈಕ್ ಅದನ್ನು ಪರ್ಮಿಷನ್ ಕೊಟ್ಟಿರ್ತೀವಿ, ಎಕ್ಸಿಕ್ಯೂಷನ್ ಪರ್ಮಿಷನ್ನಿಗೆ, ಅದು ಫೈಲ್ ಕಲರ್ ಆ್ಯಕ್ಚುಲಿ ಗ್ರೀನ್ ಇರುತ್ತೆ. ನೀವು ಇಲ್ಲಿ ಗ್ರೀನ್ ತಗೊಂಡ್ರೆ ನಮಗೆ ಗೊತ್ತಾಗಲ್ಲ ಟೆಕ್ಸ್ಟು ಎಕ್ಸಿಕ್ಯೂಷನಿಗೆ ಪರ್ಮಿಷನ್ ಕೊಟ್ಟಿದ್ದಾರಾ ಇಲ್ಲ ಅಂತ. ಆಗ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಜಾಸ್ತಿ ಸ್ವಲ್ಪ ಗ್ರೀನ್ ತಗೊಳಕ್ಕೆ ಹೋಗಬೇಡಿ, ಬೇರೆ ಕಲರ್ಸ್ ತೊಗೊಳ್ಳಿ. ನಾನು ಡಿಫಾಲ್ಟ್ ಆಗಿಟ್ರೂ ಏನೂ ಪರವಾಗಿಲ್ಲ, ನಾರ್ಮಲ್ ಆಗಿದ್ರೂ ವೈಟು. ನಾವು ಜಸ್ಟ್ ನಾರ್ಮಲ್ ವೈಟ್ ಕಲರಿಂದನೇ ಹೋಗ್ತೀವಿ, ಇದ್ರೊಳಗೆ ಏನು ಚೇಂಜಸ್ ಮಾಡಲ್ಲ. ಆಮೇಲೆ ಸ್ಕ್ರಾಲಿಂಗ್ ಆಗಿರ್ಬೋದು, ಕಮಾಂಡ್ಸಿಂದು. ಓಕೆ, ಟೆಕ್ಸ್ಟ್ ಒಳಗಡೆ ಇಲ್ಲಿ ಕರ್ಸರ್ ಶೇಪ್ ಇದೆಲ್ಲ ನಮ್ದು ಇಲ್ಲಿ ಬ್ಲಾಕ್ಸ್ ಬರ್ತಾ ಇದೆ. ಇದು ಬ್ಲಾಕ್ ಮಾಡೋ ನಮಗೆ ಲೈಕ್ ನಾರ್ಮಲಾಗಿ ಟೆಕ್ಸ್ಟ್ ಐ ಅಂತ ವಿಂಡೋಸ್ ಒಳಗೆಲ್ಲ ಬರ್ತಲ್ಲ, ಆ ಥರ ಬೀಮ್ ಬೇಕು ನಮಗೆ ಅಂದರೆ ಇಲ್ಲಿ ನಾರ್ಮಲಾಗಿ ಬೀಮ್ ಬ್ಲಿಂಕ್ ಆಗ್ತಾ ಇದೆ. ಈಗ ನಮಗೆ ಅಂಡರ್ಲೈನ್ ಬೇಕಂದರೆ ಹಿಂಗೆ ಅಂಡರ್ಲೈನು ತೊಗೋಬೋದು. ನಮಗೆ ಅಂಡರ್ಲೈನ್ ಬರ್ತಾ ಇದೆ ನೋಡಿ,
ಈಗ ನಂಗೆ ಅಂಡರ್ಲೈನ್ ಬೇಡ, ನನಗೆ ಒರಿಜಿನಲ್ ಹೆಂಗಿತ್ತು ಹಂಗೆ ಬೇಕಂದ್ರೆ ಹಂಗೆ ತಗೋ. ಒರಿಜಿನಲ್ ಹೆಂಗಿದೆ ಹಂಗೆ ಇರಲಿ. ಕರ್ಸಲ್ ಬ್ಲಿಂಕಿಂಗ್ ಎನೇಬಲ್ ಡಿಸೇಬಲ್ ಅಂತ ಇದೆ, ಡಿಫಾಲ್ಟ್ ಏನಿದೆ ಅದೇ ಇರಲಿ. ಓಕೆ ದೆನ್ ಇದೆಲ್ಲ ಬಂದ್ಬಿಟ್ಟು ಟರ್ಮಿನಲ್ ಒಳಗಡೆ ಬರುತ್ತೆ. ಜಾಸ್ತಿ ಇದೆಲ್ಲ ಶಾರ್ಟ್ಕಟ್ ಕೀಸ್ ಇದಾವೆ ನೋಡಿ, ಇದು ಒಂದ್ಸಲ ನೋಡ್ಕೊಂಬಿಡಿ. ನಾನು ಹೇಳಿದ್ನಲ್ಲ ಈಗ ಕಾಪಿ ಮಾಡೋ ಕಂಟ್ರೋಲ್ ಶಿಫ್ಟ್ ಸಿ. ಈಗ ಶಿಫ್ಟ್ ಕಂಟ್ರೋಲ್ ಸಿ ಅಂತ ಹೇಳಿದರೆ ಕಂಟ್ರೋಲ್ ಶಿಫ್ಟ್ ಸಿನೂ ಬರುತ್ತೆ, ನೋ ಪ್ರಾಬ್ಲಮ್. ಎಲ್ಲ ಜಸ್ಟ್ ಶಾರ್ಟ್ಕಟ್ ಕೀಸ್, ಜಸ್ಟ್ ಒಂದ್ಸಲ ಗೋ ಥ್ರೂ ಆಗಬೇಡಿ. ಮೋಸ್ಟ್ಲಿ ಜಾಸ್ತಿ ವರ್ಕ್ ಆಗಲ್ಲ. ಜಾಸ್ತಿ ಮೇಲ್ ಅಂದರೆ ನಾವು ಕಾಪಿ ಮಾಡೋದು ಪೇಸ್ಟ್ ಮಾಡೋದು ಯೂಸ್ ಮಾಡ್ತೀವಿ. ಉಳಿದಿಲ್ಲ ನ್ಯೂ ಟ್ಯಾಬು ಅದೆಲ್ಲ ನಾವು ಇಲ್ಲಿಂದನೇ ಆಕ್ಸೆಸ್ ತೊಗೋಬೋದು. ಇಲ್ಲಿ ತೋರಿಸ್ತೈತೆ ನೋಡಿ, ನ್ಯೂ ಟ್ಯಾಬ್ ಕಂಟ್ರೋಲ್ ಶಿಫ್ಟ್ ಕಂಟ್ರೋಲ್ ಟಿ ಅಂತ ಇದೆ. ನಾವು ಕಂಟ್ರೋಲ್ ಶಿಫ್ಟ್ ಟಿ ಹಾಕೋಣ, ಓಪನ್ ಆಯಿತು. ಶಿಫ್ಟ್ ಕಂಟ್ರೋಲ್ ಟಿನೂ ಹಾಕಿದ್ರೆ ಓಪನ್ ಆಗುತ್ತೆ, ಡಿಫ್ರೆನ್ಸ್ ಅದು. ಓಕೆ, ಇದು ಬಂದ್ಬಿಟ್ಟು ಮೇನ್ಲಿ ಟರ್ಮಿನಲ್ ರಿಲೇಟೆಡ್ ಆಯಿತು. ಇದನ್ನ ಈಗ ಕ್ಲೋಸ್ ಮಾಡೋಣ. ಹೆಂಗಂದ್ರೆ ಈಗ ಒಂದು ಏನು ಇಂಟ್ರೊಡಕ್ಷನ್ ಟು ಟರ್ಮಿನಲ್ ಇದೆಲ್ಲ, ಟರ್ಮಿನಲ್ ಬಗ್ಗೆ ಇಂಟ್ರೊಡಕ್ಷನ್ ಮುಗೀತು. ಈಗ ನೆಕ್ಸ್ಟ್ ವಿಡಿಯೋಗೆ ನಾವು ಕಂಟಿನ್ಯೂ ಮಾಡೋಣ. ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡೋಣ. ಮ್ಯಾಕ್ಸಿಮಮ್ ಆಗಿ 11 ಮಿನಿಟ್ಸ್ ಆಗಿದೆ. ಓಕೆ.